ವ್ಲಾಗ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಮೇ ಬಿ ಕ್ಲಾರಿಟಿ ವೈಸ್ ಇವತ್ತು ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಿರ್ಬೋದು ಅಂತ ಅಂದ್ಕೊತೀನಿ. ನಾನು ಉಪಯೋಗಿಸಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದು ಯಾವುದೇ ರೀತಿಯ ಪ್ರಮೋಷನ್ಸ್ ವಿಡಿಯೋ ಅಲ್ಲ. ನಾನು ಬಳಸಿ ನನಗೆ ಇಷ್ಟ ಆದದ್ದನ್ನು ತಮಗೆ ಲೇಡೀಸ್ಗೆ ಸ್ಪೆಷಲಿ ಉಪಯೋಗ ಆಗ್ಬೋದು ಅಂದ್ಬಿಟ್ಟು ಹೇಳ್ತಿರೋದುಂಟು. ಇವಾಗೆಲ್ಲ ಚಳಿಗಾಲ ಅಲ್ವಾ, ಸೊ ಮಾಯ್ಶ್ಚರೈಸರನ್ನು ಎಲ್ಲರೂ ಯೂಸ್ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಹಲವಾರು ಕಂಪ್ನಿ ಪ್ರಾಡಕ್ಟ್ಸ್ ಇದೆ ಅಂತ ನಿಮಗೂ ಗೊತ್ತು. ನಾನು ಯೂಸ್ ಮಾಡೋದು ಜಾಸ್ತಿ ಹಿಮಾಲಯ ಪ್ರಾಡಕ್ಟು. ನೀವು ನೋಡ್ತಾ ಇರ್ಬೋದು, ಈ ಒಂದು ಹಿಮಾಲಯ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ನಾನು ಡಿಮಾರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಈ ಬಾಡಿ ಲೋಷನ್ನ ತೊಗೊಂಬಂದಿದ್ದು. ಪ್ರತಿನಿತ್ಯ ಸ್ನಾನ ಆದಮೇಲೆ ನಾನು ಈ ಬಾಡಿ ಲೋಷನನ್ನು ಹಚ್ಕೊತೀನಿ ಕೈಗೆ, ಕಾಲಿಗೆ ಎಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಏನು ಅಂತಂದರೆ ಅಂಡರ್ ಆರ್ಮ್ಸ್ ಏನಿರುತ್ತೆ, ಕಂಕ್ಲು ಅಂತ ಏನು ಕರಿತೀವಿ. ಸೊ ಅಲ್ಲಿ ಕೆಲವರಿಗೆಲ್ಲ ಸ್ವಲ್ಪ ಬ್ರೌನ್ ಆಗಿರ್ಬೋದು, ಸ್ವಲ್ಪ ಬ್ಲ್ಯಾಕಿಶು, ಈ ಥರ ಎಲ್ಲ ಸ್ಕಿನ್ನು ಟ್ಯಾನ್ ಆದಂಗೆ ಆಗಿಬಿಟ್ಟಿರುತ್ತೆ. ಸೊ ಅಂಥವ್ರಿಗೆ ಈ ಒಂದು ಪ್ರಾಡಕ್ಟ್ ಏನು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಬಾಡಿ ವೈಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನನಗೆ ಇದನ್ನು ನನ್ನ ಕಸಿನ್ ವೈಫ್ ಒಬ್ಬರು ಸಜೆಸ್ಟ್ ಮಾಡಿದ್ರು. ನಾನು ಅವ್ರನ್ನ ನಂದು ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿತ್ತು ಒಂದು 6 months ಬ್ಯಾಕು. ಸೊ ಹಾಗೆ ನಾನು ಕೇಳಿದಂಥ ಟೈಮಲ್ಲಿ ನನಗೆ ಅವರು ಈ ಪ್ರಾಡಕ್ಟನ್ನು ಸಜೆಸ್ಟ್ ಮಾಡಿದ್ರು, ಬಾಡಿ ವೈಸ್ದು. ಇದು ಕೂಡ ಯಾವುದೇ ರೀತಿಯ ಪ್ರಮೋಷನ್ಸ್ ಅಲ್ಲ, ಇದು ನನ್ನ ಆನೆಸ್ಟು ರಿವ್ಯೂ ಅಂತಲೇ ಹೇಳ್ಬೋದು. ಇದನ್ನು ಮಾಡಿದ್ರು. ನಾನು ಇದನ್ನು ಸುಮಾರು ಒಂದು 6 months ಬ್ಯಾಕಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ನನಗಿದು 1 ಬಾಟ್ಲು ತರಿಸಿದ್ರೆ ಒಂದು 2 months ಬರುತ್ತೆ. ರೆಗ್ಯುಲರಾಗೂ ಸಹ ಯೂಸ್ ಮಾಡ್ತೀನಿ. ಎಲ್ಲೋ ಒಂದೊಂದು ದಿನ ಮಿಸ್ ಆಗುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಆ ಟ್ಯಾನ್ನೆಸ್ ಎಲ್ಲ ಹೋಗಿದೆ ಅಂತಲೇ ಹೇಳ್ಬೋದು. ಇದೊಂದು ಹೆಣ್ಮಕ್ಳಿಗೆ ತುಂಬಾ ಉಪಯೋಗ. ಕಾಲೇಜಿಗೆ ಹೋಗುವಂತಹ ಹುಡುಗಿಯರಿಗೆ ಇಬ್ಬರಿಗೂ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಬಗ್ಗೆಯೂ ಸಹ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಅಂತಂದರೆ, ನನಗೆ ಈ ಕೈಯಲ್ಲೆಲ್ಲ ಸ್ವಲ್ಪ ಟ್ಯಾನ್ನೆಸ್ ಎಲ್ಲ ಜಾಸ್ತಿ, ಸ್ವಲ್ಪ ಕಪ್ಪಾಗೋದು. ಹಾಗಾಗಿ ಇದು ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ನಾನು ಬಾಡಿ ವೈಸ್ ಅವ್ರದ್ದೇ ಒಂದು ಸ್ಕ್ರಬ್ಬು ಇದನ್ನು ಸಹ ನಾನು ತರಿಸಿದ್ದೆ. ನೀವು ನೋಡ್ತಿರ್ಬೋದು. ನಾನು ನೈಕಾದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಈ ಬಾಡಿ ವೈಸು ಮತ್ತು ಇದು ಸ್ಕ್ರಬ್ಬು, ಅಂಡರ್ ಆರ್ಮ್ದು ಮತ್ತು ಏನು ಸ್ಕ್ರಬ್ ಇದೆ ಇದನ್ನು ನೈಕಾದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ನೈಕಾದಲ್ಲಿ ಸ್ವಲ್ಪ ಆಫರ್ ಎಲ್ಲ ಕೆಲವು ಸತಿ ಇರುತ್ತಲ್ಲ, ಸ್ವಲ್ಪ ಕಮ್ಮಿ ಬೀಳುತ್ತೆ ನಮಗೆ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಟ್ ನನಗೆ ಮರ್ತೇ ಹೋಗುತ್ತೆ ಸ್ಕ್ರಬ್ ಮಾಡೋದು ಈ ಕೆಲಸಗಳ ನಡುವೆ ಎಲ್ಲ. ನೆನಪಾದಾಗ ಮಾಡ್ತಿರ್ತೀನಿ. ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಾಡಿ ವೈಸ್ ಅವ್ರದ್ದು ಇವೆರಡು ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ. ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ. ಮತ್ತು ನಾನು ವಿಡಿಯೋ ಶೂಟಿಂಗ್ ಹೋಗುವಂಥ ಟೈಮಲ್ಲಿ ಮತ್ತು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಫೋಟೋ ಶೂಟ್ಸ್ಗೆ ರೆಡಿ ಆಗುವಂಥ ಸಂದರ್ಭದಲ್ಲಿ ಏನೆಲ್ಲ ಯೂಸ್ ಮಾಡಿಬಿಟ್ಟು ರೆಡಿ ಆಗ್ತೀನಿ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ರೆಡಿ ಆಗೋಂಥದ್ದು. ಏನು ಜಾಸ್ತಿ ಎಕ್ಸ್ಟ್ರಾ ಏನು ಜಾಸ್ತಿ ಯೂಸ್ ಮಾಡಲ್ಲ. ಸ್ಕಿನ್ಗೆ ಆದಷ್ಟು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದನ್ನು ನಾನು ಅವಾಯ್ಡ್ ಮಾಡ್ತೀನಿ. ನಾರ್ಮಲ್ ಮನೇಲಿ ಇದ್ದಂಥ ಟೈಮಲ್ಲಿ, ಏನಾದರೂ ವಿಡಿಯೋ ಶೂಟಿಂಗ್ ಇದ್ದಂಥ ಟೈಮಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅಥವಾ ಫೋಟೋಶೂಟು ಈ ಥರ ಫಂಕ್ಷನ್ಸು ಏನಾದ್ರು ಇದ್ದಂಥ ಟೈಮಲ್ಲಿ ಮಾತ್ರ ನಾನೊಂದು ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ಸಿಂಪಲಾಗಿ ರೆಡಿ ಆಗಬೇಕಾದ್ರೆ ಒಂದು 4 ಐಟಮ್ ಯೂಸ್ ಮಾಡ್ತೀನಿ ಅಷ್ಟೇ. ರೆಗ್ಯುಲರಾಗಿ ಫ್ರೆಶ್ ಅಪ್ ಆದಮೇಲೆ, ಅಂದರೆ ಸ್ನಾನ ಮಾಡಿ ಆದಮೇಲೆ ಮುಖಕ್ಕೆ ಯಾವುದು ನಾನು ಬಳಸ್ತಾ ಇದ್ದೀನಿ ಮಾಯ್ಶ್ಚರೈಸರ್ ಅಂತಂದರೆ, ತುಂಬ ಜನ ಕೇಳ್ತಾರೆ ನೀವೇನು ಯೂಸ್ ಮಾಡ್ತೀರಾ ಮಾಯ್ಶ್ಚರೈಸರು ಇವಾಗ ಚಳಿಗಾಲದಲ್ಲಿ ಅಂತ. ನನಗೆ ಇದನ್ನು ನಾನು ಆಲ್ರೆಡಿ ಸುಮಾರು ಮುಂಚಿನ ಬ್ಲಾಗ್ಸಲ್ಲೂ ನಿಮಗೆ ಒಟ್ಟಿಗೆ ಹೇಳಿದ್ದೆ ಅನಿಸುತ್ತೆ. ಫೇಸ್ಗೆ ನನಗೆ ಒಂದು 4 months ಮೇಲೇ ಆಯಿತು ಅನ್ಸುತ್ತೆ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಸೆಟಾಪಿಲ್ಲೋ. ಸೊ ತುಂಬಾ ಚೆನ್ನಾಗಿದೆ ಈ ಕ್ರೀಮು. ಸೊ ನೀವು ನೋಡ್ತಾ ಇರ್ಬೋದು ನಾನು ಯೂಸ್ ಮಾಡೋದು ಯಾವುದು ಅಂತ ಕಾಣ್ತಿದೆ ಅನಿಸುತ್ತೆ. ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದು ಅಷ್ಟೇ, ಯಾವುದೇ ನಾನು ಇವಾಗ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗಿರೋಂಥದ್ದನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹಂಗೇನಾದರೂ ಪ್ರಮೋಷನ್ಸ್ಗೆ ನಾನು ತೋರ್ಸೋಕ್ಕೆ ಏನಾದ್ರು ಬಂತಂದರೆ ನಾನು ಅದು ಹೆಂಗಿರುತ್ತೆ ಅಂದ್ಬಿಟ್ಟು ಆನೆಸ್ಟ್ ರಿವ್ಯೂವನ್ನೇ ನಿಮಗೆ ಹೇಳ್ತೀನಿ. ಹಿಂದೆ ಕೆಲವೊಂದಿಷ್ಟು ಮಾಡಿದ್ದೀನಿ, ಸುಮಾರು ಒಂದು 3 years ಬ್ಯಾಕ್ ಎಲ್ಲ. ಆಮೇಲೆಲ್ಲ ಯಾವುದು ಪ್ರಮೋಷನ್ಸ್ ಏನಷ್ಟು ಮಾಡಿಲ್ಲ ನಾನು. ತ್ರಿವೇಣಿ ಬ್ಲಾಗ್ಸ್ ಚಾನಲ್ಗೆ ಮಾಡಿದೆ. ಇದು ತ್ರಿವೇಣಿ ವೈಫ್ಸ್ ಚಾನಲಲ್ಲಿ ನೀವು ನೋಡ್ತಾ ಇರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು.
ಸೊ ಸೆಟಾಪಿಲ್ ತುಂಬಾ ಚೆನ್ನಾಗಿದೆ ಆಯಿತಾ. ಸೊ ಇದನ್ನು ನಾನು ರೆಗ್ಯುಲರ್ ಬೇಸಿಸ್ ಯೂಸ್ ಮಾಡ್ತೀನಿ. ನನ್ನ ಮನೇಲೇ ಇದ್ದರೆ ಇದನ್ನು ಸೆಟಾಪಿಲ್ ಮಾಯ್ಶ್ಚರೈಸರ್ ಹಾಕಿ ಬಿಟ್ಬಿಡ್ತೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಏನು ಹಾಕೋಕ್ಕೆ ಹೋಗಲ್ಲ. ನಾನು ಒಂದು ಸ್ಟಿಕ್ಕರ್ ಇಟ್ಬಿಟ್ಟು ಇದು ಹಾಕ್ಬಿಟ್ಟು ಲಿಪ್ ಬಾಮ್ ಬೇಕಾದರೆ ತುಟಿಗೆ ಹಚ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಇಷ್ಟೇ ನಾನು ಮನೇಲಿ ನಾರ್ಮಲ್ ಡೇಸಲ್ಲೆಲ್ಲ ಇಡ್ತೀನಿ. ಏನಾದ್ರು ಅದೇ ಹೇಳಿದ್ನಲ್ಲ, ಶೂಟಿಂಗು ಅಥವಾ ಫೋಟೋಶೂಟು ಅಥವಾ ಹೊರಗಡೆ ಎಲ್ಲರೂ ಹೋಗೋದಿತ್ತು ಮಾರ್ಕೆಟ್ಗೆ ಈ ಥರ ಅಂತಂದರೆ ಸ್ವಲ್ಪ ಲೈಟಾಗಿ ಮಾಡ್ಕೊತೀನಿ. ಮಾಯ್ಶ್ಚರೈಸರ್ ಬಗ್ಗೆ ಹೇಳಿದೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ಇವಾಗಲೂ ಸಹ ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ. ಬಟ್ ನಾನು ಯೂಸ್ ಮಾಡೋದು ಆಯುರ್ವೇದಿಕ್ ಫೇರ್ ಆ್ಯಂಡ್ ಲವ್ಲಿ. ನೋಡಿ ಅಲ್ಲೇ ಖಾಲಿಯಾಗಿದೆ. ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡಿ. ಇದನ್ನಷ್ಟೇ ಇವಾಗ ಮುಂಚೆ ಎಲ್ಲ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಕೆಲವು ವರ್ಷಗಳ ಹಿಂದೆ. ಇವಾಗ ಅದನ್ನು ನಾನು ಇದನ್ನ ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ. ಹಿಂಗೆ ಏನಾದ್ರು ರೆಡಿ ಆಗ್ತೀನಲ್ಲ ಅಂಥ ಟೈಮಲ್ಲಿ ಮಾತ್ರ ಇದೊಂದು ಆಯುರ್ವೇದಿಕ್ ಫೇರ್ ಆ್ಯಂಡ್ ಲವ್ಲಿ. ಇದನ್ನು ನಾನು ಸುಮಾರು ನನ್ನ ಕಾಲೇಜ್ ಡೇಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ. ನನಗೆ ಇದನ್ನು ಬಿಡೋಕ್ಕೆ ಇಷ್ಟ ಇಲ್ಲ. ನನಗೆ ಅದೇನೇ ನನ್ನ ಫೇಸಿಗೆ ಸೆಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದನ್ನೇ ಬಳಸ್ತೀನಿ, ಫೇರ್ ಆ್ಯಂಡ್ ಲವ್ಲಿ. ಓಕೆ, ತುಂಬ ಜನ ಈಗಲೂ ಸಹ ಇದನ್ನು ಯೂಸ್ ಮಾಡ್ತೀರಾ. ಫೇರ್ ಆ್ಯಂಡ್ ಲವ್ಲಿಲಿ ನಾರ್ಮಲ್ ಬರುತ್ತೆ, ಅದರಲ್ಲೂ ವೆರೈಟೀಸ್ ಬಂದಿದೆ ಅನಿಸುತ್ತೆ ಇವಾಗ. ನಾನು ಯೂಸ್ ಮಾಡೋದು ಆಯುರ್ವೇದಿಕ್. ಸೊ ಇದು ನನ್ನ ಸ್ಕಿನ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇದ್ರ ಬಗ್ಗೆನೂ ಸಹ ನಂದು ಆನೆಸ್ಟ್ ರಿವ್ಯೂ. ಓಕೆ, ಇನ್ನು ಅದಾದಮೇಲೆ ನಾನು ಸ್ಟಿಕ್ಕರನ್ನು ಇಡ್ತೀನಲ್ಲ ಚಿಕ್ಕದು. ಸಾಮಾನ್ಯವಾಗಿ ನಾನು ಪುಟ್ಪುಟ್ಟು ಸ್ಟಿಕ್ಕರ್ಸನ್ನೇ ಇಡೋದು. ತುಂಬ ಚೆನ್ನಾಗಿ ಕೇಳ್ತಾರೆ, ನೀವು ಚಿಕ್ಕದೇ ಜಾಸ್ತಿ ಇಡ್ತೀನಿ. ನನಗೆ ಪುಟ್ಪುಟ್ಟದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಡ್ತೀನಿ. ಸ್ವಲ್ಪ ಸ್ಯಾರೀಸ್ ಉಟ್ಟಾಗ ಫಂಕ್ಷನ್ಸ್ ಎಲ್ಲ ಇದ್ದಂಥ ಟೈಮಲ್ಲಿ ಹೊಸದು ಉಡ್ತೀನಿ. ನೋಡಿ ಈ ಡಬ್ಬಿ ಚೆನ್ನಾಗಿದೆಯಾ? ಈ ಡಬ್ಬಿ ಏನು ಗೊತ್ತಾ, ಇದು ಸ್ವಪ್ನದಲ್ಲೆಲ್ಲ ಕ್ಯಾಂಡಲ್ಸ್ ಎಲ್ಲ ಮಾರ್ತಾರೆ ನೋಡಿ, ಅಲ್ಲಿ ತಂದದ್ದು. ಸ್ವಪ್ನ ಶಾಪಲ್ಲಿ ಹಾಸನಲ್ಲಿ ತಂದದ್ದು ಕ್ಯಾಂಡಲ್ಸ್ ಇತ್ತು. ಅದನ್ನು ಸಂಪೂರ್ಣವಾಗಿ ಹುರಿದು ಆದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ಟಿಕ್ಕರ್ಸನ್ನು, ಟಿಕ್ಲಿ ಅಂತಿನೂ ಕರೀತಾರಲ್ಲ, ಈ ರೀತಿ ಕವರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ಚಿಕ್ಕದು ದೊಡ್ಡದು ಕಲರ್ ಎಲ್ಲ ಅಣೆಪಟ್ಟುಗಳು ಸಹ ಇದೆ. ಏನೇ ಹೇಳಿ ಹೆಣ್ಮಕ್ಳಿಗೆ ಸ್ಟಿಕ್ಕರ್ಸ್ ಅಂತ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂಥರ ಲಕ್ಷಣ, ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಒಂದು ಲಕ್ಷಣ ಹೆಣ್ಮಕ್ಳಿಗೆ ಸ್ಟಿಕ್ಕರ್ ಅನ್ನೋದು. ಸೊ ರೆಗ್ಯುಲರ್ ಆಗಿ ನಾನು ಮನೇಲೂ ಕೂಡ ಇಡ್ತೀನಿ, ಹೊರಗೋದಾಗ್ಲೂ ಇಡ್ತೀನಿ. ಎಲ್ಲ ಒಂದೊಂದು ಟೈಮ್ ಮಿಸ್ ಆಗಿರುತ್ತೆ ಅಷ್ಟೇ. ಸೊ ಇಷ್ಟು. ಇನ್ನು ಲಿಪ್ಸ್ಟಿಕ್ಗಳನ್ನು ಯಾವುದನ್ನು ಬಳಸ್ತೀರಾ ಅಂತಂದರೆ ಜಾಸ್ತಿ ನಾನು ಸ್ವಿಸ್ ಬ್ಯೂಟಿದು ಒಂದು 2 ಇದೆ, ಇನ್ನೊಂದು ಯಾವುದೋ ಕಂಪ್ನಿದಿದೆ, ಇನ್ನೊಂದು ಅವು ಹೆಸರು ನೆನಪಾಗ್ತಿಲ್ಲ ಇವಾಗ ಸದ್ಯಕ್ಕೆ. ಸೊ ಯಾವುದಿದು ರೆನೆ ಅವ್ರದ್ದೊಂದು 2 ಇದೆ. ಅದು ಬಿಟ್ಟರೆ ಇದೊಂದು 2, ಇನ್ನೊಂದು ಯಾವುದೋ ಕಂಪ್ನಿದಿದೆ. ಸೊ ಒಂದು 5-6 ಶೇಡ್ಸ್ ಇದೆ ನನ್ನ ಹತ್ರ. 6-7 ಇರಬೇಕು ಅನಿಸುತ್ತೆ. ಸೊ ಅದನ್ನೇ ನಾನು ಜಾಸ್ತಿ ಬಳಸೋದು. ನನಗೇನು ಅಂತಂದರೆ ಯಾವುದಾದ್ರು ಒಂದು ವಸ್ತು ಯೂಸ್ ಮಾಡೋದಕ್ಕೆ ಇಷ್ಟ ಆಯಿತು ಅಂದರೆ ಮುಗೀತು. ನಾನು ಅದನ್ನು ಚೇಂಜಸ್ ಮಾಡೋಕ್ಕಿಂತ ಪದೇ ಅದನ್ನೇ ಯೂಸ್ ಮಾಡುವಂತಹ ಕ್ಯಾರೆಕ್ಟರ್ ನಂದು. ಸೊ ಹೀಗೆ ಹಿಂದೆ ಕ್ಯಾಪು ಇದೆ, ಕ್ಯಾಪು ಬಿದ್ದೋಗಿದೆ ಅನ್ಸುತ್ತೆ ಅಲ್ಲೆಲ್ಲ. ಸೊ ಇದು ನಾನು ಇವಾಗ ಹಾಕಿದ್ದೀನಲ್ಲ ಲಿಪ್ಸ್ಟಿಕ್ ಶೇಡು, ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಮ್ಯಾಟ್ ಕ್ಯಾಟ್ ಅಂತ ಇದೆ. ಲಿಪ್ ಕ್ರಯಾನ್ ಇದು. ಓಕೆ, ಲಿಪ್ ಕ್ರಯಾನ್ಸು 06 ಫ್ಲಿಮಿಂಗೋ ಅಂತ ಇದೆ. 06 ಫ್ಲಿಮಿಂಗೋ ಅಂತ ಇದೆ. ಚೆನ್ನಾಗಿದೆ. ತುಂಬ ಜನ ಇದು ನಿನಗೆ ಅಷ್ಟೊಂದು ಸೂಟ್ ಆಗಲ್ಲ, ಇನ್ನೊಂದು ರೆಡ್ ಚಿಲ್ಲಿ ಅಂತ ಬರುತ್ತೆ ಇದರಲ್ಲೇನೆ ಸ್ವಿಸ್ ಬ್ಯೂಟಿನಲ್ಲಿ, ಅದನ್ನು ತೊಗೊಳ್ಳಿ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಜಾಸ್ತಿ ಫೋಟೋಶೂಟ್ಸ್ ಎಲ್ಲ ಇದ್ದಂಥ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತೀನಿ. ನನಗಿದು ಲೈವ್ ಆಗಿ ಹಾಕೊಳ್ಳೋಕೆ ಚೆನ್ನಾಗಿ ಕಾಣುತ್ತೆ. ಬಟ್ ತುಂಬ ಜನ ಏನು ಅಷ್ಟೇನು ನಿಮಗಿದು ಮ್ಯಾಚ್ ಆಗಲ್ಲ ಅಂತಾರೆ, ಬಟ್ ನನಗೆ ಇಷ್ಟ. ಸೊ ಹಾಗಾಗಿ ನನಗೇನಾದ್ರು ಇಷ್ಟ ಆಯಿತು ಅಂದರೆ ಮುಗೀತು, ಅದನ್ನು ಜಾಸ್ತಿ ಏನು ಒಂದು ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಬಳಸ್ತೀನಿ ಸ್ನೇಹಿತರೆ. ಸೊ ಇನ್ನು ಮಾಮೂಲಿ ಲಿಪ್ ಜೆಲ್ ಎಲ್ಲ ಹಿಮಾಲಯದ್ದು, ಸೊ ಆ ಥರದ್ದೆಲ್ಲ ನಾರ್ಮಲಾಗಿ ಡೈಲಿ ಬಳಸ್ತಕ್ಕಂಥದ್ದು. ಇನ್ನು ಕಾಜಲ್ ಬಂದುಬಿಟ್ಟು ಲ್ಯಾಕ್ಮಿದು ಯೂಸ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಅದೆಲ್ಲ ಬೇರೆ ಕಂಪ್ನಿದೆಲ್ಲ ಯೂಸ್ ಮಾಡ್ತೀನಿ. ಇನ್ನೊಂದಿದೆ ನನ್ನ ಹತ್ರ, ಅದು ನೋಡ್ಕೊಂಬರ್ತೀನಿ ರೀ ಮೇಬಿಲೈನ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತೀನಿ. ಲ್ಯಾಕ್ಮಿನೂ ಜಾಸ್ತಿ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಲ್ಯಾಕ್ಮಿ ಯೂಸ್ ಮಾಡಿ ಖಾಲಿ ಆಗೋಗಿದೆ, ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ನಾನು ಬೇಸಿಕ್ ಆಗಿ ರೆಡಿ ಆಗೋಕ್ಕೆ ಯೂಸ್ ಮಾಡ್ತಕ್ಕಂಥದ್ದು.
ಸಂಜೆ ಆಯಿತು. ಇವಾಗ ನೈಟು ಅಡುಗೆಗೆ ಸ್ವಲ್ಪ ಇವಾಗಲೇ ಕುಕ್ಕಿಂಗನ್ನು ಮಾಡೋಣ, ಹಾಗೆ ನಿಮ್ಮೊಟ್ಟಿಗೆ ವ್ಲಾಗ್ ಮಾಡಿ ಅದನ್ನು ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಏನು ಕುಕ್ಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಮಶ್ರೂಮು ಮತ್ತು ಏನು ತರಕಾರಿ ಇದೆ ಮನೆಯಲ್ಲಿ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲವನ್ನು ಬಳಸ್ಕೊಂಡು ಒಂದು ಮಶ್ರೂಮ್ ಪಲಾವ್ ರೀತಿಯಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಲಾಸ್ಟ್ ವೀಕು ನನ್ನ ಕಸಿನ್ನು ಹೇಳ್ಕೊಟ್ಟಿದ್ಲು ಈ ಥರ ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅವಳು ಹೇಳಿದ ರೀತಿಯಲ್ಲೇ ಮಾಡೋಣ ಇವತ್ತು ನೈಟ್ ಊಟಕ್ಕೆ ಮಶ್ರೂಮ್ ಪಲಾವ್ನೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇವಾಗ ಸ್ವಲ್ಪ ದೀಪನ ಹಚ್ಚಬೇಕು, ದೀಪ ಹಚ್ಬಿಟ್ಟು ಆಮೇಲೆ ಕುಕ್ಕಿಂಗ್ ಮಾಡೋದಕ್ಕೆ ಹೋಗ್ತೀನಿ. ಪ್ರತಿದಿನವೂ ಅಷ್ಟೇ. ಸೊ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಸಂಜೆ ಒಂದು 6-7 ಟೈಮ್ಗೆ ನಾನು ದೀಪ ಹಚ್ಬಿಡ್ತೀನಿ. ಇದ್ರ ಬಗ್ಗೆ ಹೇಳಿ ಆಯ್ತಲ್ವ. ಇವಾಗ ಎಲ್ಲವನ್ನ ನೀಟಾಗಿ ಎತ್ತಿಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಹೋಗಬೇಕು. ಅಡುಗೆ ಮಾಡೋದಕ್ಕಿಂತ ಮುಂಚೆ ಕೂದಲೆಲ್ಲ ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗಬೇಕು. ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿರುತ್ತೆ. ಸೊ ಕಿಚನಿಗೆ ಬಂದಿದ್ದೀನಿ. ಇವಾಗ ಕುಕ್ಕಿಂಗ್ ಸ್ವಲ್ಪ ಮಾಡೋಣ. ಈ ರೀತಿ ಈ ಸೈಡು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಚಾಪಿಂಗ್ ಮಾಡ್ಕೊಬೇಕು ಫಸ್ಟು. ಸೊ ಚಾಪಿಂಗನ್ನು ಮುಗಿಸ್ಕೋಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಕುಕ್ಕಿಂಗ್ ಮಾಡುವಾಗಲೇ ಚಾಪ್ ಮಾಡಿಬಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಂಡು ಹಾಕ್ತಾಯಿರ್ತೀನಿ. ಫಸ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು, ಆಮೇಲೆ ಟೊಮೆಟೊ ಕಟ್ ಮಾಡ್ಕೊಬೇಕು, ಆಮೇಲೆ ಸ್ವಲ್ಪ ಮಸಾಲ ಐಟಮ್ ಎಲ್ಲ ರುಬ್ಕೊಬೇಕು. ಇಲ್ಲಿ ಒಂದು 2 ಟೊಮೊಟೊನ ತೊಗೊತಾ ಇದ್ದೀನಿ. ಚಿಕ್ಕದು ಬೇಕಾದ್ರೆ ಹಾಕೊಬೋದು, ಟೊಮೊಟೊ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅವರೆಕಾಯಿ ಕೂಡ ಇದೆ, ಅದನ್ನು ಸ್ವಲ್ಪ ಬಳಸ್ಕೊಳ್ಳೋಣ ಅಂದ್ಬಿಟ್ಟು. ಕೊತ್ತಂಬರಿ ಎಲ್ಲ ಬೇಕು, ಏನು ಅದೆಲ್ಲ ತೆಗೆದಿಟ್ಕೊತೀನಿ. ಪುದೀನ ಖಾಲಿಯಾಗಿದೆ, ನಾನು ಅವಾಗಲೇ ಹೇಳಿದ್ನಲ್ಲ ಏನು ಉಳಿದಿದೆ ಅದರಲ್ಲಿ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಮಾಡಬೇಕಂತ. ಆಲ್ಮೋಸ್ಟ್ ಎಲ್ಲ ಇದೆ ಇದಕ್ಕೆ ಬಳಸ್ತಕ್ಕಂಥದ್ದು. ಮಶ್ರೂಮು ನಾನು ಈ ಸಲ ರಿಲಯನ್ಸ್ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ, ಹೋದ ಸಲ ಡಿಮಾರ್ಟ್ಗೆ ಹೋಗಿದ್ದೆ ರೇಷನ್ ತರೋದಕ್ಕೆ. ಸೊ ಹೊರಗೆಲ್ಲ ಅಲ್ಲಿ ಫ್ರೆಶ್ ಇರುತ್ತಲ್ಲ, ಸೊ ತೊಗೊಂಡ್ಬರ್ತೀನಿ. ರಿಲಯನ್ಸ್ ಮಾರ್ಟ್ ಹಾಸನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ವಾಶಿಗೆ ಹಾಕಬೇಕು. ಇದೆಲ್ಲ ಮಣ್ಣಿರುತ್ತಲ್ಲ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊಬೇಕು. ಇದೆ ನೋಡಿ ಮಶ್ರೂಮ್ಸ್ ಇದೆ, ಚೆನ್ನಾಗಿದೆ. ನಾನು ಸ್ವಲ್ಪ ಹೊತ್ತು ನೆನ್ಕೊಳೋದಕ್ಕೆ ಬಿಡ್ತೀನಿ. ಆ ಮಣ್ಣೆಲ್ಲ ಸ್ವಲ್ಪ ನೆಂದರೆ ಬೇಗ ಬರುತ್ತೆ. ಅಷ್ಟರೊಳಗೆ ನಾನು ಈರುಳ್ಳಿ ಹೆಚ್ಕೊತೀನಿ, ಆಮೇಲೆ ಇನ್ನೊಂದ್ಸಲ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಮಶ್ರೂಮ್ಸ್. ಅಷ್ಟೇ ಈರುಳ್ಳಿ ಹೆಚ್ಕೊಂಡ್ಬಿಡ್ತೀನಿ. ಅಷ್ಟರೊಳಗೆ ಇಲ್ಲಿ ನೀರನ್ನು ಸಹ ಹಾಕಿಟ್ಟಲಾಗೆ ಕಾಯಕ್ಕಿಟ್ಕೊತೀನಿ. ಅಡುಗೆ ಈಸಿ ಆಗುತ್ತೆ. ಈ ಕಡೆ ಸ್ಟವನ್ನು ಸಹ ಹಚ್ಬಿಡ್ತೀನಿ. ಕುಕ್ಕರ್ ಬಿಸಿ ಆಗುತ್ತೆ. ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋಂತಿದೆ. ಸೊ ಬೇಗ ಕುಕ್ಕಿಂಗ್ ಮಾಡಿ ಮುಗಿಸ್ಬೋದು. ಕೆಟ್ಟಲ್ಲಿ ಸೌಂಡ್ ಬರ್ತದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಸ್ವಲ್ಪ ತುಪ್ಪ ಹಾಕೊಂಡು ನಾನು ತುಪ್ಪದ ಸ್ಮೆಲ್ ಬರೋದಕ್ಕೆ ಶುರು ಆಯಿತು. ಜೀರಿಗೆ, ಕರಿಬೇವು, ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಏನಾರು ಕಂಟೆಂಟು ತಲೆಗೊಳಿದ್ರೆ ನಾನು ಸಡನ್ಲಿ ಶೂಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಮಾಡಲೇಬೇಕು ಅಂದ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಸಡನ್ನಾಗಿ ಅನ್ನಿಸ್ತಾರೆ ಪಟ್ ಅಂತ ಮಾಡಿಬಿಡ್ತೀನಿ ಬ್ಲಾಗ್ನ. ಅದು ಬೇಯುವಷ್ಟರಲ್ಲಿ ಒಂದು ಗ್ರೀನ್ ಪೇಸ್ಟ್ ರುಬ್ಕೋಬೇಕು. ಅದನ್ನು ರುಬ್ಕೊಂಡ್ಬಿಡ್ತೀನಿ ನಾನು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇದನ್ನೆಲ್ಲ ಹಾಕೊಂಡು ಹಸಿಮೆಣಸಿಕಾಯಿ ಎಲ್ಲ ಹಾಕಿ ನಾನು ಗ್ರೀನ್ ಪೇಸ್ಟ್ ರುಬ್ದಾಕ್ತೀನಿ. ಇವತ್ತು ಖಾರದ ಪುಡಿನ ನಾನು ಅಷ್ಟು ಬಳಸಲ್ಲ, ಹಸಿಮೆಣಸಿಕಾಯಿನೇ ಹಾಕಿ ಮಾಡ್ತೀನಿ. ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು. ಹಾಗಾಗಿ ಅವರೆಕಾಯಿನೂ ಕೂಡ ಹಾಕ್ತೀನಿ. ಮಶ್ರೂಮ್ ಅವರೆಕಾಯಿ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ. ಉಳ್ಕೊಂಡ್ರೆ ಉಪ್ಪಿಟ್ಟು ಮಾಡುವಾಗ ಬೇಕಾಗುತ್ತೆ. ಹಸಿಮೆಣಸಿಕಾಯಿದು ಘಾಟ್ ಬರ್ತಾ ಇದೆ. ಇವಾಗ ಈ ರುಬ್ಕೊಂಡಿರೋ ಮಿಶ್ರಣನ ಇದಕ್ಕೆ ಹಾಕ್ಬಿಡ್ತೀನಿ. ಹಸಿ ಘಾಟ್ ಎಲ್ಲ
ಸ್ವಲ್ಪ ಬೇಯ್ಕೊಂಡು ಹೋಗ್ತಾ ಇರುತ್ತೆ. ನಾನು ಮಶ್ರೂಮ್ ಕಟ್ ಮಾಡಿ ಹಾಕೊಂಡು ಆಗಲೇ ಹಾಕಿದೆ, ನಾನು ಅರಿಶಿನ ಹಾಕಿದ್ದೀನಿ. ಆ ರೀತಿ ಆಗಿದೆ ಮಶ್ರೂಮ್. ಸೊ ಇದಕ್ಕೆ ಇನ್ನು ಧನಿಯಾ ಪುಡಿ, ಉಪ್ಪು, ನೀರು, ಗರಂ ಮಸಾಲ ಎಲ್ಲವನ್ನು ಹಾಕಿ ಕವರ್ ಮಾಡಿ ಮುಚ್ಚಬೇಕು. ಆವಾಗ ನೀರು ಹಾಕಿ ಅಕ್ಕಿ ಹಾಕಿ ಕುದಿಸಿದ್ರೆ ವಿಷಲ್ ಬರೋದು ಬಿಡಬೇಕು, ಆಮೇಲೆ ರೆಡಿ ಆಗುತ್ತೆ. ಒಂದು ಪಾವ್ ಅಕ್ಕಿ ಅನ್ನೋದು ಮಶ್ರೂಮ್ ಬಿರಿಯಾನಿ ಸ್ನೇಹಿತರೆ. ಗರಂ ಮಸಾಲ ಹಾಕೋತೀನಿ ನೋಡಿ, ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಆಲ್ರೆಡಿ ನಾನು ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಲ್ವ, ಬಿಸಿ ನೀರನ್ನು ಕೆಟಲಲ್ಲಿ ಕಾಯಿಸಿದ್ದೆ. ಸೊ ಹಾಕೊತಾ ಇದ್ದೀನಿ. ಈ ಲೋಟದಲ್ಲಿ 2 ಗ್ಲಾಸ್ ಹಾಕಿದ್ರೆ ಕರೆಕ್ಟಾಗಿ ಅನ್ನ ಆಗುತ್ತೆ 1 ಪಾವ್ಗೆ. ಇದೇ ಲೋಟದಲ್ಲಿ ನಾನು ಡೈಲಿ ಹಾಕೋದು. ಸೊ ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಬೇಯಲಿಕ್ಕೆ ಒಂಚೂರು ಎಕ್ಸ್ಟ್ರಾ ಹಾಕಿದ್ದೀನಿ. ತುಪ್ಪ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಹಾಗೆ ಹೇಳ್ತೀನಿ, ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದಕ್ಕೆ ಮುಚ್ಚಳ ಹಾಕಿ ಮುಚ್ಚಿದ್ರೆ ನನ್ನ ಕೆಲಸ ಮುಗೀತು. ಅದು ಕೂಗೋವರೆಗೂ ವೆಯ್ಟ್ ಮಾಡಬೇಕು. ಇವಾಗ ರೆಡಿ ಆಗಿದೆ, ವಿಷಲೆಲ್ಲ ಕೂಗಿ ಆರಿದೆ, ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಮಶ್ರೂಮ್ ಪಲಾವ್ ಬಿರಿಯಾನಿ ಏನು ಬೇಕಾದ್ರೂ ಕರಿಬೋದು. ಮಶ್ರೂಮ್ ಪಲಾವ್ ಅಂತಲೇ ಕರಿಯೋಣ. ಗ್ರೀನ್ ಕಲರು, ತುಪ್ಪದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಉಂಟು ನೋಡಿ. ಈ ರೀತಿ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಐ ಹೋಪ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಈಗ ಸೊ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ಸಿದ್ಧ ಸ್ನೇಹಿತರೆ. ಈ ರೀತಿ ಇದೆ. ಸೊ ನಾನು ಇವಾಗಲೇ ಊಟ ಮಾಡಲ್ಲ, ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ. ಕುಕ್ಕಿಂಗ್ ಎಲ್ಲ ಆಯಿತು, ಪಲಾವ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಈಗ ಕವರ್ ಮಾಡಿಟ್ಬಿಟ್ಟು ಹೋಗ್ತೀನಿ. ಇನ್ನೂ ಸ್ವಲ್ಪ ಊಟ ಮಾಡೋದು ಲೇಟು, ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಅದನ್ನೆಲ್ಲವನ್ನು ಸ್ವಲ್ಪ ಮುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಊಟ ಮಾಡ್ತೀನಿ. ಸ್ನೇಹಿತರೆ, ಇವಾಗ ಎಡಿಟ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಬಂದು ಕೂತಿದ್ದೀನಿ. ಸೊ ಎಡಿಟಿಂಗನ್ನು ಮಾಡಬೇಕು ಇವಾಗ. ಇದೇ ವ್ಲಾಗನ್ನು ಇವಾಗ ನಾನು ಎಡಿಟ್ ಮಾಡ್ತಾ ಇರೋದು. ನೀವು ಈಗ ಏನು ನೋಡ್ತಿದ್ರೆ ಅದೇ ವ್ಲಾಗನ್ನು ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ತ್ರಿವೇಣಿ.